ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಏನು ಮೊನ್ನೆ ಆದ ಘಟನೆ ಬಹಳ ಬೇಸರ ತಂದಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡಿದಂತ ಒಂದು ಕೆಲಸ ಯಾಕೋ ಮನುಷ್ಯ ಸ್ವತಂತ್ರಗಳನ್ನ ನಾಗರಿಕರ ಸ್ವತಂತ್ರವನ್ನ ಕಿತ್ತುಕೊಳ್ಳುವಂತ ಕೆಲಸ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈಗ ಅವರೊಬ್ಬ NRI ಸಮಾಜಮುಖಿ ಕೆಲಸ ಮಾಡುವಂತವ್ರು, ಶಿಕ್ಷಣ, ಕ್ರೀಡೆ ಹಾಗೂ ಆರೋಗ್ಯ ವಿಚಾರದಲ್ಲಿ ಎಷ್ಟೋ ಬಡ ಜನರಿಗೆ ಸಹಾಯ ಮಾಡುವಂತ ವ್ಯಕ್ತಿ. ಏಕಾಏಕಿ ಅದೇದೋ ಕಟ್ಔಟ್ ಬಗ್ಗೆ ಬಂದು ಹಾಕಿದಿರಿ ಅಂತ ಹೇಳಿದ್ರೆ ಯಾವಾಗೋ 6 ತಿಂಗಳ ಕೆಳಗೆ ಹಾಕಿತ್ತು. ನಾವು ತೆಗಿಬೇಕು ಅನ್ಕೊಂಡಿದ್ವಿ, ಬಟ್ ಆಗಿಲ್ಲ. ತೆಗಿಬೇಕಿತ್ತು. ಮನೆ ಕಾರ್ಯಕ್ರಮ ಒಂದು ನಾಮಕರಣ ಇತ್ತು ಮನೆಯಲ್ಲಿ, ಅಣ್ಣವ್ರ ಮನೆಯಲ್ಲಿ, ಈಗೇನವ್ರ ಮನೆ ತೆಗಿಬೇಕಾಗಿತ್ತು. ಅಷ್ಟೊಳಗೆ ಬಂದು ಏಕಾಏಕಿ FIR ಕಾಪಿ ತಗೊಂಡ್ಬಂದು ಪಂಚನಾಮೆ ಅಂತ ಬಂದಿದ್ರು. ಬಟ್ ನಮಗೇನು ಬೇಸರ ಇಲ್ಲ. ಕಾನೂನು ಕೂಡ ನಮಗೂ ಗೊತ್ತಿದೆ, ಕಾನೂನು ಹೋರಾಟ ನಾವು ಮಾಡ್ತೇವೆ, ಏನ್ ತೊಂದರೆ ಇಲ್ಲ. ಬಟ್ ಇದು ಏನಂದ್ರೆ ನಾಗರಿಕರ ಒಂದು ಹಕ್ಕನ್ನ ಸಂವಿಧಾನಾತ್ಮಕವಾಗಿ ನಾಗರಿಕರ ಹಕ್ಕನ್ನು ಕಿತ್ತುಕೊಳ್ಳುವಂತ ಕೆಲಸ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡ್ತಾರೆ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಇವತ್ತು ಸಹಾಯ ಏನ್ ಮಾಡ್ತಾ ಇದ್ದಾರೆ, ಸಮಾಜ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ? ಅಂತರ್ ಮೇಲೆ FIR ಮಾಡ್ಬಿಡ್ತಾರೆ ಒಂದೇ ಸಾರಿ. ಆಗಿದೆ ರೀ, ತಪ್ಪಾಗಿದೆ, ಕೊಡ್ರಿ, ನೋಟಿಸ್ ಕೊಡಲ್ಲ. ನಿಮ್ ಕೆಲಸ ತಾನೇ ನೋಟಿಸ್ ಕೊಡ್ರಿ, ಇಲ್ಲ ಯಾರೋ ಅಧಿಕಾರಿ ಕಳ್ಸರಿ, ತೆಗಿರಿ ಇದನ್ನ ಅಂತ ಹೇಳಿ ಅಲ್ಲ, ಬೇಡ ಅಂತ ಹೇಳಂಗಿಲ್ಲ. ಅವರೇನ ಅಹಿತಕರ ಘಟನೆಗಳ ಚಟುವಟಿಕೆಗಳು ಏನ್ ಮಾಡ್ತಾರ? ಇಲ್ಲ ತಾನೆ. ಸೊ ಇವತ್ತು ಆತ ಮತ್ತೆ ಯಾರಾದ್ರೂ ಬಡವರು ಅವ್ರ ಮನೆ ಮುಂದೆ ಹೋಗಿ GK ಫೌಂಡೇಶನ್ ಎಲ್ಲ ಹೆಲ್ಪ್ ಮಾಡಿ ಅಂದ್ರೆ ಯಾವ ಮುಖದ ಇಟ್ಕೊಂಡು ಮಾಡ್ತಾರೆ ಅವರು? ಒಂಥರ ನಾಚಿಕೆಗೇಡಿನ ವಿಷಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಈಗೇನೆ ಸರ್ ಆ ಕಟೌಟ್ ನ ಸರ್ ಆ ಕಟೌಟ್ ಅನ್ನ 2025 ಸೆಪ್ಟೆಂಬರ್ 1ನೇ ತಾರೀಕಂದು ಅವ್ರ ಜನ್ಮದಿನ ಇತ್ತು. ಅದಕ್ಕೆ ಅಭಿಮಾನಿಗಳು ಹಾಕ್ಸ್ಕೊಂಡಿದ್ದದು. ಬಟ್ ಅದು ಹಂಗೆ ಇತ್ತಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲೂ ಸಾರ್ವಜನಿಕವಾಗಿ ಅದು ಅಂದ್ರಾಳದಲ್ಲಿ ಅಣ್ಣವ್ರ ಕಚೇರಿ ಮುಂದೆನೇ ಇದೆ, ಅವ್ರ ಮನೆ ಮುಂದೆ. ಸಾರ್ವಜನಿಕರಿಗೆ ತೊಂದರೆ ಇಲ್ಲ ಅಂತ ಅದು ಹಂಗೆ ಇತ್ತು. ಬಟ್ ಈ ನಮ್ಮ ಬಳ್ಳಾರಿಯಲ್ಲಿ ಇಶ್ಯೂ ಆಯ್ತು, ಅದಾದ್ಮೇಲೆ ಕೂಡ ಇತ್ತು. ತೆಗಿಬೇಕು ಅನ್ಕೊಳ್ಳೋದ್ರೊಳಗೆ ಆಗ್ಲಿಲ್ಲ. ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ನಾವು ಮಾತಾಡಿದ್ವಿ, ಅದನ್ನ ತೆಗಿಲೇಬೇಕು, ಯಾಕಂದ್ರೆ ಅದು ಪೊಲೀಸ್ ಬೊಂಬು ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಮನೆ ಕಾರ್ಯಕ್ರಮ ಇರೋದ್ರಿಂದ ಅದಾದ್ಮೇಲೆ ತೆಗಿಬೇಡ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಅವತ್ತೇ ಕಾರ್ಯಕ್ರಮ ದಿನಾನೇ FIR ಆಗಿದೆ ಅಂತ ಹೇಳಿ ತಗೊಂಡ್ಬಂದ್ವಿ ಸರ್ ಪೇಪರ್. ಮತ್ತೆ ತೆಗೀರಿ ಅಂದ್ರೆ ತೆಗೆದು ಇಟ್ಟಿದ್ವಿ ಸರ್ ಎಲ್ಲ. ರಾಜಕೀಯ ಪ್ರೇರಿತ ಅಂತೀರಾ ಸರ್? ಇದು ರಾಜಕೀಯ ಪ್ರೇರಿತ ಅನ್ನೋಕೆ ಅವರು ರಾಜಕಾರಣಿ ಅಲ್ಲ, ಅಣ್ಣವರು ಸಮಾಜ ಕೆಲಸ ಮಾಡುವಂತವ್ರು. ಆಮೇಲೆ ಈಗ ಅಧಿಕಾರಿಗಳು ಮಾಡಿದ್ದಾರೆ, ಬಟ್ ಅಧಿಕಾರಿಗಳು ಮಾಡಿದಂತ ಒಂದು ಪರಿ ಏನಿದೆ ಅದನ್ನ ನಾವು ತೀವ್ರ ಖಂಡಿಸ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಮುಂದೆ ನಾವು ಈಗ ಏನು FIR ಆಗಿದೆ ಅದ್ರ ಕಾನೂನು ಮುಖಾಂತರ ಹೋರಾಟ ಮಾಡ್ತೀವಿ ಸರ್. ಸೊ ಈ ಹಿಂದೆ ಕೂಡ ಮಹಾನಗರ ಪಾಲಿಕೆ ಗಲಾಟೆ ಆದಂತ ಸಂದರ್ಭದಲ್ಲಿ DC ಅವರು ಆದೇಶ ಮಾಡಿದ್ರು. ಆ ಆದೇಶ ನಿಮ್ಗೆ ಗೊತ್ತಿರ್ಲಿಲ್ವಾ? ಸರ್ ಗೊತ್ತಿತ್ತು, ಅದು ಮೂಲೆಗಿದೆ ಅಲ್ಲ, ಮನೆ ಮುಂದೆ ಇದೆ ಅಲ್ಲ ಅನ್ಕೊಂಡು ನಾವು ಸುಮ್ಮನೆ ಇದ್ವಿ ಸರ್. ಅಷ್ಟು ಸರಿ ಏನಿಲ್ಲ, ಅದ್ರ ಬಗ್ಗೆ ಅಷ್ಟು ನಮಗೆ ಪಬ್ಲಿಕ್ ಪ್ಲೇಸ್ ಅಲ್ಲ, ಒಳಗಿತ್ತು ಅಂತೇಳಿ ಬಿಟ್ಟಿವಿ ಸರ್. ಬಟ್ ಈ ಪರ್ಮಿಷನ್ ಇತ್ತ ನೀವು ತಗೊಂಡಿರೋ ಬ್ಯಾನರ್ಗೆ? ಇಲ್ಲ, ಅವಾಗೇ ಪರ್ಮಿಷನ್ ಇಲ್ಲ ಸರ್. ಅದು 6 ತಿಂಗಳ ಕೆಳಗೆ ಹಾಕಿದ್ದು. ಇದು ಜನವರಿ ನಡೆದಿತ್ತು. ಅದು ಹಿಂದೆ ಸುಮಾರು ಒಂದು 6 ತಿಂಗಳಾಯ್ತು ನಡೆದು. ಸೊ ಇವರೇನು ಕಂಪ್ಲೇಂಟ್ ಪ್ಲೇಟ್ ಮಾಡ್ತಾರೆ, ಸ್ಕೂಲ್ ಪಕ್ಕದಲ್ಲಿದೆ ಅಂತ ಮಾಡ್ತಾರೆ. ಅದಕ್ಕೆ 150 ಮೀಟರ್ ಇದೆ, ಅದು ಕೂಡ ಸೈಟ್ ಮೂಲೆಯಲ್ಲಿದೆ. ಅದೇ ಬಿದ್ರು ಕೂಡ ಏನು ಆಗಲ್ಲ. ಬಟ್ ನೋಡ್ಬೇಕು, ಇದನ್ನ ಮುಂದಿನ ದಿನಗಳಲ್ಲಿ ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಹೋರಾಟ ಮಾಡ್ಕೊತೀವಿ. ಗೊತ್ತಿಲ್ಲ ಸರ್, ಅದನ್ನೇ. ಥ್ಯಾಂಕ್ ಯು ಸರ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.